ಮಂಡ್ಯದಲ್ಲಿ ಒಂದು ಕಡೆ ಪ್ರಚಾರದ ಕಣ ರಂಗೇರ್ತಾ ಇದ್ರೆ ಇನ್ನೊಂದು ಕಡೆ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಇವತ್ತು ಬಹಳ ಬಿರುಸಿನಿಂದ ಓಡಾಡ್ತಾ ಇದ್ದಾರೆ. ಕಾರಣ ಅಂತ ಅಂದ್ರೆ ಇವತ್ತು ಬೆಳಗಿನ ಸಂದರ್ಭದಲ್ಲಿ ಚಿಕ್ಕಪ್ಪ ಅಂದ್ರೆ ಮುಖ್ಯಮಂತ್ರಿಗಳು ಎಚ್ ಡಿ ಕುಮಾರಸ್ವಾಮಿ ಅವರು ಬಂದು ಒಂದಷ್ಟು ಕಾರ್ಯತಂತ್ರವನ್ನ ಹೆಣೆದು ಹೋಗಿದ್ದಾರೆ. ಬಹಳಷ್ಟು ಮಂದಿ ನಾಯಕರ ಬಳಿನೂ ಕೂಡ ಅವರು ಮಾತುಕತೆಯನ್ನ ನಡೆಸಿ ಹೋಗಿದ್ದಾರೆ. ಬಹಳ ನಾಯಕರ ಮನೆಗೂ ಕೂಡ ಕೆಲವೊಂದಷ್ಟು ಮಂದಿ ಮನೆಗೆ ಭೇಟಿ ಕೊಟ್ಟು ಹೋಗಿದ್ದಾರೆ. ಇನ್ನೊಂದು ಕಡೆ ತಾತ ಅಂದ್ರೆ ಮಾಜಿ ಪ್ರಧಾನಿಗಳಾಗಿರುವಂತ ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡರು ಅವರು ಕೂಡ ಇವತ್ತು ಸಕಲೇಶಪುರ ಆಲೂರು ಭಾಗದಲ್ಲ ಬಹಳ ಪ್ರಚಾರ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಹೀಗಾಗಿನೇ ಪ್ರಜ್ವಲ್ ರೇವಣ್ಣ ಅವರು ಕೂಡ ಇವತ್ತು ಹಾಸನದ ಬೇರೆ ಬೇರೆ ಭಾಗದಲ್ಲಿ ಹಾಸನ ನಗರದ ಬೇರೆ ಬೇರೆ ಭಾಗದಲ್ಲೇ ಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ದಾರೆ. ತೆರೆದ ವಾಹನವನ್ನೇರಿ ಪ್ರಚಾರಕ್ಕೆ ಹೊರಟಿರುವಂತಹ ಪ್ರಜ್ವಲ್ ರೇವಣ್ಣ ಅವರನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಬಹುಶಃ ಆಯಾ ಊರುಗಳಲ್ಲಿ ಒಂದು ಚಿಕ್ಕ ಪುಟ್ಟ ಕಾರ್ಯಕ್ರಮಗಳನ್ನ ಕೂಡ ನಡೆಸ್ಕೊಳ್ತಾ ಅಂದ್ರೆ ಚಿಕ್ಕ ಪುಟ್ಟ ಸಮಾವೇಶವನ್ನ ನಡೆಸ್ಕೊಳ್ತಾ ಒಂದಷ್ಟು ಜನರನ್ನ ಸೇರಿಸಿ ಸಭೆಯನ್ನ ಸೇರುತ್ತಾ ಹಾಗೆ ಮುಂದೆ ಸಾಗ್ತಾ ಇರುವಂತ ಪ್ರಜ್ವಲ್ ರೇವಣ್ಣ ಅವರನ್ನ ಕೂಡ ಗಮನಿಸ್ತಾ ಇದೀವಿ ನಾವಿಲ್ಲಿ. ಹಾಸನದಲ್ಲಿ ಈ ಬಾರಿ ಗೆಲ್ಲಲೇಬೇಕಾದಂತ ಅನಿವಾರ್ಯತೆ ಇದೆ. ಜೊತೆಗೆ ಇನ್ನೊಂದು ವಿಚಾರ ಅಂದ್ರೆ ಹಾಸನವನ್ನ ಬಹಳ ಸುಲಭವಾಗಿ ನಾವು ವಶಕ್ಕೆ ಪಡಿಬಹುದು ಅನ್ನುವಂತ ನಿಟ್ಟಿನಲ್ಲಿ ಆಲೋಚನೆ ಇತ್ತೋ ಏನೋ. ಬಟ್ ಬಿಜೆಪಿ ನಡೆಸ್ತಾ ಇರುವಂತ ಪ್ರಚಾರ, ಅವರು ಹೂಡ್ತಾ ಇರುವಂತ ತಂತ್ರಗಾರಿಕೆ ಇದೆಲ್ಲವೂ ಕೂಡ ನಾವು ಸ್ವಲ್ಪ ಮೈ ಮರೆತ್ರೆ ಗೆಲುವು ಕಷ್ಟ ಅನ್ನುವಂತಹ ಅಭಿಪ್ರಾಯ ಬಹುಶಃ ಪಕ್ಷದ ಅಭ್ಯರ್ಥಿ ಜೊತೆಗೆ ವರಿಷ್ಠರಿಗೆ ಬಂದಂತೆ ಕಂಡು ಬರ್ತಾ ಇದೆ. ಈ ಕಾರಣಕ್ಕಾಗಿನೇ ಇವತ್ತು ದೊಡ್ಡ ಮಟ್ಟದಲ್ಲಿ ಹಾಸನದಲ್ಲೂ ಕೂಡ ಪ್ರಚಾರ ಈ ಮಟ್ಟಿಗೆ ನಾವು ಮೊನ್ನೆಯಿಂದನೂ ಕೂಡ ನೋಡ್ತಾ ಇದ್ದೀವಿ. ಒಂದು ನಿಮಿಷನೂ ಕೂಡ ಪುರ್ಸೊತ್ತಿಲ್ಲದೆ ಬಹಳ ಓಡಾಡ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ ಅವರು. ಅವರಿಗೆ ತಂದೆ ಕೂಡ ಸಾಥ್ ಕೊಡ್ತಾ ಇದ್ದಾರೆ, ತಾಯಿಯೂ ಕೂಡ ಸಾಥ್ ಕೊಡ್ತಾ ಇದ್ದಾರೆ. ಹೀಗೆ ಪ್ರಚಾರ ಕಾರ್ಯ ಬಹಳ ಜೋರಾಗಿ ಮುಂದುವರಿತಾ ಇದೆ. ಯಾವುದೇ ಕಾರಣಕ್ಕೂ ಕ್ಷೇತ್ರ ಕೈ ತಪ್ಪು ಹೋಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಅವರ ಪ್ರಯತ್ನವನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಇನ್ನೊಂದ್ ಕಡೆ ಕಲಬುರಗಿ ನೋಡ್ತಾ ಇದ್ದೀವಿ. ಕಲಬುರಗಿಯಲ್ಲಿ ಉಮೇಶ್ ಜಾಧವ್ ಇವತ್ತು ಉಮೇದುವಾರಿಕೆಯನ್ನ ಸಲ್ಲಿಸಿದ್ದಾರೆ. ಆಮೇಲೆ ಅವರ ಸಮುದಾಯಕ್ಕೆ ಸೇರಿದಂತವ್ರು ಮೊನ್ನೆನೂ ಕೂಡ ನಾವು ಗಮನಿಸಿದ್ವಿ. ಇನ್ಫ್ಯಾಕ್ಟ್ ಅವರೇ ಅಭ್ಯರ್ಥಿ ಅಂತೇಳಿ ಘೋಷಣೆ ಮಾಡುವಂತ ಸಂದರ್ಭದಲ್ಲೂ ಕೂಡ ಬೃಹತ್ ಸಮಾವೇಶದಲ್ಲಿ ಅವರ ಸಮುದಾಯಕ್ಕೆ ಸೇರಿದಂತ ಮಂದಿ ಬಂದು ಹೀಗೆ ಸಾಂಪ್ರದಾಯಿಕವಾಗಿ ಅವರ ವೇಷದಲ್ಲೇ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ. ಅಥವಾ ಸಾಂಪ್ರದಾಯದಂತೆ ಅವರ ಉಡುಪುಗಳನ್ನು ಧರಿಸಿ ಅವರ ಸಮುದಾಯಕ್ಕೆ ಸಂಬಂಧಪಟ್ಟಂತ ಜಾನಪದ ಕಲೆಯನ್ನು ಅಲ್ಲಿ ಪ್ರದರ್ಶಿಸ್ತಾ ಇರುವಂಥ ಸಂದರ್ಭವನ್ನು ಕೂಡ ಗಮನಿಸ್ತಾ ಇದ್ದೀವಿ ನಾವಿಲ್ಲಿ. ಇದೆಲ್ಲವೂ ಕೂಡ ಉಮೇಶ್ ಜಾಧವ್ ಅವರಿಗೆ ನಮ್ಮ ಬೆಂಬಲ ಇದೆ ಅಥವಾ ನಮ್ಮ ಸಮುದಾಯದ ವ್ಯಕ್ತಿ ಈ ಬಾರಿ ಗೆದ್ದು ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಮುದಾಯದವರು ಕೂಡ ಗಮನ ಸೆಳೆಯುವಂಥ ಪ್ರಯತ್ನವನ್ನು ಮಾಡ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ ನಾವಿಲ್ಲಿ ಕಲಬುರಗಿಯಲ್ಲಿ. ನಾವು ಇದು ನೋಡ್ತಾ ಇದ್ದೀವಿ. ಇನ್ನೊಂದು ಕಡೆ ಸಹಜವಾಗಿ ಮಂಡ್ಯದಲ್ಲಿ ಮೊನ್ನೆಯಿಂದನೂ ಕೂಡ ಯಾವ ಮಟ್ಟಿಗೆ ಪ್ರಚಾರ ನಡೀತಾ ಇದೆಯಲ್ಲ ಅದೇ ಬಿರುಸು ಅದೇ ಬಿಸಿ ಮಂಡ್ಯ ಅಖಾಡದಲ್ಲಿ ಇವತ್ತೂ ಕೂಡ ಕಂಡು ಬರ್ತಾ ಇದೆ. ಕಲಬುರಗಿಯಲ್ಲಿ ನೋಡ್ತಾ ಇದ್ದೀವಿ. ಆಮೇಲೆ ಇವತ್ತು ಎರಡನೇ ಹಂತದ ಚುನಾವಣೆಗೆ ಸಂಬಂಧಪಟ್ಟಂತೆ ನಾಮಪತ್ರವನ್ನ ಸಲ್ಲಿಸೋದಕ್ಕೆ ನಾಳೆ ಕೊನೆಯ ದಿನ, 4ನೇ ತಾರೀಕು ನಾಳೆ ಕೊನೆಯ ದಿನ. ಈ ಕಾರಣಕ್ಕಾಗಿನೇ ಇವತ್ತು ಬಹಳಷ್ಟು ಮಂದಿ ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಾ ಇರುವಂತ ಸಂದರ್ಭವನ್ನ ನಾವು ನೋಡ್ತಾ ಇದ್ದೀವಿ.